ಗಾಯ್ಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕೊರಿಯನ್ ಮ್ಯಾಗಿ ಟ್ರೈ ಮಾಡ್ತಾ ಇದ್ದೀನಿ. ನೋಡ್ಬೋದು, ಕೊರಿಯನ್ ಮ್ಯಾಗಿ ಮಸಾಲ ಇದೆ. ಕೊರಿಯನ್ ಮ್ಯಾಗಿ ಮಾಡ್ಕೊಳ್ಳೋಣ. ಇಲ್ಲಿ ನೂಡಲ್ಸ್ ಇದೆ, ಎಲ್ಲ ಪ್ರಿಪೇರ್ ಆಗಿ. ಲೆಟ್ಸ್ ಮೇಕ್ ಕೊರಿಯನ್ ಮ್ಯಾಗಿ ಆ್ಯಂಡ್ ಲೆಟ್ಸ್ ಟೇಸ್ಟ್. ಸೊ ಗೈಸ್, ಬನ್ನಿ ಮಾಡೋಣ. ಫಸ್ಟ್ ಒಂದು ಪಾತ್ರೆ ತಗೊಂಡು ಮ್ಯಾಗಿ ಪ್ಯಾಕೆಟ್ ಓಪನ್ ಮಾಡೋಣ ಗೈಸ್. ನಾನು ಇದನ್ನು ಯೂಟ್ಯೂಬಲ್ಲೇ ನೋಡಿರೋದು ಗೈಸ್. ಯೂಟ್ಯೂಬಿಂದ ಟ್ರೈ ಮಾಡ್ತಾ ಇರೋದು. ತುಂಬ ದಿನದಿಂದ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಬರ್ತಿತ್ತು. ಸೊ ಏನಕ್ಕೆ ಮಾಡಬಾರ್ದು ಅಂತ ಟ್ರೈ ಮಾಡಿದೆ. ಒಂದು ಮೋರ್. ಸೊ ಗೈಸ್, 2 ಮ್ಯಾಗಿ ಹಾಕೊಂಡಿದ್ದೀನಿ. ಇದಕ್ಕೆ ಬಿಸಿನೀರು ಹಾಕೋಣ ಗೈಸ್. ಮ್ಯಾಗಿ ಮಾಡಬೇಕಾದ್ರೆ ಯಾವತ್ತು ಕೆಟಲ್ನ ಯೂಸ್ ಮಾಡಿ ಗೈಸ್. ಕೆಟಲಲ್ಲಿ ನೀರು ಕಾಯೋಕ್ಕೆ 2 to 3 ಮಿನಿಟ್ಸ್ ಸಾಕು. ಅದೇ ನೀವು ಗ್ಯಾಸಲ್ಲಿ ಮಾಡ್ತೀನಿ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ನೀವು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ ಮ್ಯಾಗಿ ಹಾಕೋದು ಬಾಯ್ಲ್ ಆಗೋಷ್ಟೊತ್ತಿಗೆ ನಿಮಗೆ ತುಂಬ ಟೈಮ್ ಆಗುತ್ತೆ. ಬನ್ನಿ ಬಾಯ್ಲ್ ಮಾಡೋಣ. ಬಾಯ್ಲ್ ಮಾಡಿದ್ಮೇಲೆ ಸಿಗ್ತೀನಿ. ಬಾಯ್. 2 minutes later. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನೆಕ್ಸ್ಟ್ ಪ್ರೋಸೆಸ್ಸು, ಇಲ್ಲಿ ನೂಡಲ್ಸ್ ಬೇಯ್ತಿದೆ. ನೆಕ್ಸ್ಟ್ ಪ್ರೋಸೆಸ್, ಒಂದು ಬೌಲ್ ತೊಗೊಂಡು ಕೊರಿಯನ್ ಮ್ಯಾಗಿ ಮಸಾಲ. ಕೊರಿಯನ್ ಗೈಸ್ ತುಂಬ ಖಾರ ಇರುತ್ತೆ ಅಂತ ಕೇಳಿದ್ದೆ. ಸೊ ಟ್ರೈಂಗ್ ಇಟ್ ಫಾರ್ ಫಸ್ಟ್ ಟೈಮ್. ಸೊ ಹಾಕ್ತಾಯಿದ್ದೀನಿ ಗಾಯ್ಸ್. ಯಪ್ಪ, ನೋಡಿ ಗಾಯ್ಸ್ ಎಷ್ಟು ರೆಡ್ ಇದೆ. ತಿಂದರೆ ಹೊಗೆ ಕಿತ್ಕೊಳ್ಳೋದು ಗ್ಯಾರಂಟಿ. ಪಕ್ಕ ಹೊಗೆ ಕಿತ್ಕೊಳ್ಳುತ್ತೆ ಗಾಯ್ಸ್. ಒಂದು ಸಾಲಲ್ಲ, 2 ಹಾಕ್ತಾಯಿದ್ದೀನಿ. ಸೊ 2 ಪ್ಯಾಕೆಟ್ ಗೈಸ್, 2 ಪ್ಯಾಕೆಟ್ ಕೊರಿಯನ್ ಮ್ಯಾಗಿ ಮಸಾಲ. ಇದನ್ನು ಹಾಕಿ ಸ್ವಲ್ಪ ಜೀರಾ. ಅದಾದಮೇಲೆ ಗೈಸ್ ಒಂದು 5 ಬೆಳ್ಳುಳ್ಳಿ ಕಟ್ ಮಾಡ್ಕೊಳ್ಳೋಣ. ಸೊ ಗೈಸ್, 5 ಚಾಪ್ ಮಾಡಿದ್ದೀನಿ. ಚೆನ್ನಾಗಿ ಅಲ್ಲಾಡಿಸ್ಬೇಕು ಗೈಸ್. ಅಲ್ಲಾಡಿಸ್ಬೇಕು ಕರೆಕ್ಟಾಗಿ. ಯಪ್ಪ ಗೈಸ್, ಮೂಸಾಗಿನೇ ಎಷ್ಟೊಂದು ಘಾಟಿದೆ. ಇನ್ನು ತಿನ್ನಕ್ಕೆ ಹೆಂಗಿರಬಾರ್ದು ಯಪ್ಪ. ಇದಾದಮೇಲೆ ಇದಕ್ಕೆ ನಂದು ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡೋಣ. ಗರಂ ಮಸಾಲ, ಅರಿಶಿನ ಪುಡಿ, ಚಿಲ್ಲಿ ಪೌಡರ್ 1 ಸ್ಪೂನ್, ಧನಿಯಾ ಪುಡಿ. ಇದೇನೋ ಪೌಡ್ರ್ ಇದೆ ಗೈಸ್, ಗೊತ್ತಿಲ್ಲ ಏನೇನಿದೆಯಲ್ಲ ಹಾಕದ. ಸೊ ಗೈಸ್, ಇದನ್ನ ಹಾಕಿದ್ರೆ ಇದು ವೇಸ್ಟ್. ಮ್ಯಾಗಿ ಒಳಗಡೆ ಕೊಡೋದು ವೇಸ್ಟ್. ಹಾಕ್ಬಿಟ್ರಂತೂ ಅಷ್ಟೇ. ಇದೇ ಇಷ್ಟು ರೆಡ್ ಇದೆ, ಹಾಕ್ಬಿಟ್ರೆ ಸತ್ತೇ ಹೋಗ್ಬಿಡ್ತೀವಿ. ಬನ್ನಿ, ನೂಡಲ್ಸ್ ಬೇಯ್ತಿದೆ. ಸೊ ಗೈಸ್, ನೋಡ್ಬೋದು ನೂಡಲ್ಸ್ ಬೇಯ್ತಿದೆ. ಬೇಯ್ಲಿ, ಇನ್ನೂ ಚೆನ್ನಾಗಿ ಬೇಯಬೇಕು. ಚಾಪ್ಸ್ಟಿಕ್ ಗೈಸ್, ಚಾಪ್ಸ್ಟಿಕ್. ನಮ್ಮ ಮನೇಲಿ ನಾನು ಒಬ್ಬನೇ ಯೂಸ್ ಮಾಡೋದು. ಸೊ ಗೈಸ್, ಇದು ಐ ಥಿಂಕ್ ಬೆಂದಿದೆ ಅಂತ. ಸೊ ಇದನ್ನು ಪಕ್ಕಕ್ಕಿಡೋಣ. ಹೊಗೆ ನೋಡಿ ಗೈಸ್. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಈ ಪಾತ್ರೆಗೆ ಮಸ್ಟರ್ಡ್ ಆಯಿಲ್, ಗುಡ್ ಫಾರ್ ಹೆಲ್ತ್. ತಿಂತಿರೋದು ಜಂಕು, ಮಾಡ್ತಿರೋದು ಹೆಲ್ತಿ ಆಯಿಲಲ್ಲಿ. ಸೂಪರ್. ಸೊ ಗೈಸ್, ಮಸ್ಟರ್ಡ್ ಆಯಿಲ್ ಜಾಸ್ತಿ ಯೂಸ್ ಮಾಡಬೇಡಿ, ಸ್ವಲ್ಪ. ಅದಾದಮೇಲೆ ಸ್ವಲ್ಪ ಅಡುಗೆ ಸನ್ಪ್ಯೂರ್
ಹಾಕಿ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು ಗೈಸ್. ಚೆನ್ನಾಗಿ ಅಲ್ಲಾಡಿಸ್ಬೇಕು. ಆಮೇಲೆ ಗ್ಯಾಸ್ನ ಲೋ ಮಾಡಿಕೊಂಡು ಈ ಎಣ್ಣೆನ ತಗೊಬಂದು ಹಂಗೆ ಇದಕ್ಕೆ ಸುರಿಬೇಕು. ಆಮೇಲೆ ಚಾಪ್ ಸ್ಟಿಕ್ ಎತ್ಕೊಂಡು ಅಲ್ಲಾಡಿಸ್ಬೇಕು ಗೈಸ್. ನೋಡ್ಬೋದು ಮಿಕ್ಸ್ ಆಗ್ತಿದೆ. ಎಣ್ಣೆ ಕಮ್ಮಿ ಆಯಿತಾ ಅಂತ. ಸೊ ಗೈಸ್, ಆ ಎಣ್ಣೆ ಕಮ್ಮಿ ಆಯಿತು ಅಂತ ಮತ್ತೆ ಎಣ್ಣೆ ಕಾಯಿಸ್ತಾಯಿದ್ದೀನಿ ಗೈಸ್. ಈ ಸಲ ಸ್ವಲ್ಪ ಜಾಸ್ತಿನೇ ಕಾಯಿಸ್ತಾಯಿದ್ದೀನಿ. ನೋಡೋಣ. ಸನ್ಪ್ಯೂರ್ ನೋಡ್ಬೋದು, ಟ್ರಸ್ಟೆಡ್ ಆ್ಯಂಡ್ ಬ್ರ್ಯಾಂಡೆಡ್ ಸನ್ಪ್ಯೂರ್ ಕಾಯಿಸ್ಬೇಕು ಗೈಸ್. ಬನ್ನಿ ಹಾಕೋಣ. ಹಾಕಿದ್ದೀನಿ, ಮಿಕ್ಸ್ ಮಾಡೋಣ. ಸೊ ಗೈಸ್, ಮಿಕ್ಸ್ ಆಗಿದೆ ಕರೆಕ್ಟಾಗಿ ಐ ಥಿಂಕ್. ಸೊ ಗೈಸ್, ಹಿಂಗೆ ನೆಕ್ಸ್ಟ್ ಪ್ರೋಸೆಸ್. ಮಿಕ್ಕಿರೋ ಆಯಿಲ್ಗೆ ಕಾಯಕ್ಕೆ ಬಿಟ್ಟು ಗ್ಯಾಸ್ನ ಜೈ ಮಾಡಿ ಒಂದು ನಾವು ಮೊಟ್ಟೆ ಎತ್ಕೊಳ್ಳೋಣ. ನನ್ನ ಆ್ಯಡಿಂಗ್ ಇತ್ತು, ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಗೈಸ್, ಮೊಟ್ಟೆ ಹಾಕಾಯ್ತು ಗೈಸ್. ಓಹೋ, ಸರಿ ಸಿಡಿತೈತೆ ಗೈಸ್. ಸ್ವಲ್ಪ ದೂರದಿಂದ ಅಲ್ಲಾಡಿಸಿ ಗೈಸ್, ಎಗ್ರುತ್ತೈತೆ. ಹಂಗೆ ಫ್ಲೇಮ್ ಕಮ್ಮಿ ಮಾಡಿ ಸ್ಪೈಸಸ್, ಖಾರದ ಪುಡಿ ಇದಕ್ಕೆ ಸ್ವಲ್ಪ ಹಾಕೋಣ ಗೈಸ್. ಇದಕ್ಕೆ ಜಾಸ್ತಿ ಹಾಕಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ ಮತ್ತು ಮ್ಯಾಗಿ ಮಸಾಲ, ಧನಿಗೆ ಪುಡಿ, ಅರಿಶಿನ ಪುಡಿ ಒಳ್ಳೆಯದು, ಪೆಪ್ಪರ್ ಪೌಡರ್ ಎಲ್ಲ ಹಾಕೈತು ಗೈಸ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಿಕ್ಸ್ ಕೊರಿಯನ್ಗೆ ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಟ್ಟೆ ಆ್ಯಡ್ ಮಾಡಿದ್ದೀನಿ ಗಾಯ್ಸ್. ಬನ್ನಿ ಅಲ್ಲಾಡ್ಸೋಣ. ನೋಡ್ಬೋದು ಗೈಸ್, ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಗೈಸ್, ಎಲ್ಲ ಆಗಿದೆ. ಮೊಟ್ಟೆ ಗಿಟ್ಟೆಲ್ಲ ಹಾಕಿದ್ದೀನಿ. ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡ್ತಿದ್ದೇನೆ ತಿನ್ನೋಕೆ ಮನ್ಸು ಬರ್ತಿಲ್ಲ ಗೈಸ್, ಅಷ್ಟು ರೆಡ್ ಇದೆ. ತಿನ್ಬೇಕಾದ್ರೆ ಅದೆಲ್ಲಿಂದ ಹೋಗಿ ಬರುತ್ತೋ ನೋಡಿ, ಹೆವಿ ರೆಡ್ ಇದೆ. ಇದಕ್ಕೆ ನೂಡಲ್ಸ್ ಆ್ಯಡ್ ಮಾಡೋಣ. ಸೊ ಗೈಸ್, ಸೋಕ್ ಮಾಡಿಟ್ಟಿದ್ದೆ, ಬೆಳೆಸ್ಬಿಟ್ಟು ಸೊ ಆ್ಯಡ್ ಮಾಡೋಣ. ಸೊ ಗೈಸ್, ಆ್ಯಡ್ ಮಾಡಿದ್ದೀನಿ ನೂಡಲ್ಸ್ನ. ಮಿಕ್ಸ್ ಮಾಡೋಣ, ಹೆಂಗಿದೆ ನೋಡೋಣ ಗೈಸ್. ಯಪ್ಪ, ಮಿಕ್ಸ್ ಮಾಡ್ಬೇಕಾದ್ರೆ ಗೈಸ್ ಮೂಗ್ಗೆ ಹೆಂಗೆ ಘಾಟ್ ಹೊಡಿತಿದೆ ಅಂದರೆ ಯಾಕಾದರೂ ಟ್ರೈ ಮಾಡ್ತೀನೋ ಅನ್ನಿಸ್ತಿದೆ. ಸೊ ಗೈಸ್, ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಲಿಟ್ರಲಿ ನೋಡಿ ಕಲರೇ ಚೇಂಜ್ ಆಗಿಬಿಟ್ಟಿದೆ. ನಾನು ಗೈಸ್ ಇದರಲ್ಲಿ ಇಂಟ್ರೆಸ್ಟಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಮಿಕ್ಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಈಗಲೇ ತಿನ್ನೋಕ್ಕೆ ಹೆಂಗಿರುತ್ತೋ ಗೊತ್ತಿಲ್ಲ, ಹೆವಿ ಘಾಟ್ ಹೊಡಿದಿದೆ ಮೂಗ್ಗೆ. ನೋಡೋಣ. ಸೊ ಗೈಸ್, ನೋಡ್ಬೋದು ಇಲ್ಲಿ ಚಿಲ್ಲಿ ಫ್ಲೇಕ್ಸ್, ಅರಿಗೇನೋ ಪ್ಯಾಕೆಟ್, ಚಿಲ್ಲಿ ಫ್ಲೇಕ್ಸ್ ಪ್ಯಾಕೆಟ್ಸ್ ಇದೆ.
ಇದೇ ಎಷ್ಟು ಖಾರ ಇದೆ ಅಂತ ಗೊತ್ತಿಲ್ಲ. ಅದು ಇದ್ರ ಜೊತೆ ಇದನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಯಪ್ಪ ನೋಡ್ಬೋದು ಗೈಸ್, ಆ್ಯಡ್ ಮಾಡ್ತಾಯಿದ್ದೀನಿ. ಹೆವಿ ಘಾಟ್ ಹೊಡಿತಿದೆ. ನೋಡಿ ಗೈಸ್, ರೆಡ್ ಚಿಲ್ಲಿ ಫ್ಲೇಕ್ಸ್ 2 ಆರಿಗೇನೋ ಆ್ಯಡ್ ಮಾಡಿದ್ದೀನಿ. ಮಿಕ್ಸ್ ಮಾಡೋಣ. ಯಪ್ಪ ನೋಡ್ತಾ ಇದ್ರೆ ತಿನ್ನಕ್ಕೆ ಮನ್ಸು ಬರ್ತಿಲ್ಲ, ಅಷ್ಟು ಖಾರ ಇರುತ್ತೆ ಅಂತ ಅನ್ನಿಸ್ತಿದೆ ಗೈಸ್. ಸೊ ಗೈಸ್ ಆಗಿದೆ. ಸೊ ಗೈಸ್ ನೋಡ್ಬೋದು ಹಿಂಗಿದೆ ಗೈಸ್. ನೋಡೋಕ್ಕಾದ್ರೂ ತಿನ್ನೋಕ್ಕಾದ್ರೂ ಮನ್ಸು ಬರ್ತಿದ್ಯಾ? ಸೊ ಬನ್ನಿ ಗೈಸ್, ಲೆಟ್ಸ್ ಟ್ರೈ ಇಟ್. ದೇವ್ರೆ ಕಾಪಾಡಪ್ಪ. ಸೊ ಗೈಸ್ ತಿಂತಾಯಿದ್ದೀನಿ. ಸೂಪರ್ ಆಗಿದೆ ಗೈಸ್, ಅಷ್ಟೊಂದು ಖಾರ ಇಲ್ಲ, ತುಂಬ ಚೆನ್ನಾಗಿದೆ. ತಿಂತ ಹೆವಿ ಖಾರ ಆಗುತ್ತೆ ಗೈಸ್, ನೋಡ್ಕೊಳ್ಳಿ. ಯಪ್ಪ ತುಂಬ ಸ್ಪೈಸಿ ಇದೆ ಗೈಸ್, ತುಂಬ ಸ್ಪೈಸಿ ಇದೆ. ದಯವಿಟ್ಟು ಮನೆ ಟ್ರೈ ಮಾಡೋಕೆ ಹೋಗ್ಬಿಡಿ, ಗಂಟ್ಲೆಲ್ಲ ಹೋಗ್ಬಿಡುತ್ತೆ. ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್. ದಯವಿಟ್ಟು ಮನೇಲಿ ಟ್ರೈ ಮಾಡೋಕೆ ಹೋಗ್ಬಿಡಿ ಗೈಸ್. ಮೊದಲೇ ಅದು ಖಾರ ಇದೆ ಹೆವಿ, ಅದರಲ್ಲಿ ನಾನು ಹೋಗಿ ಖಾರ ಪುಡಿ ಎಕ್ಸ್ಟ್ರಾ ಹಾಕಿ ಚಿಲ್ಲಿ ಫ್ಲೇಕ್ಸ್ ಆರಿಗೇನೋ ಎಲ್ಲ ಹಾಕಿ ಹೆವಿ ಖಾರ ಮಾಡಿಬಿಟ್ಟಿದ್ದೀನಿ. ಗಂಟ್ಲು ತುಟ್ಟಿ ಎಲ್ಲ ಉರಿತಿದೆ. ದಯವಿಟ್ಟು ಮನೆ ಟ್ರೈ ಮಾಡ್ಕೋಬೇಡಿ ಪ್ಲೀಸ್. ಸೊ ಗೈಸ್, ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ನ ನಮ್ಮ ಮನೇಲಿ ನೋಡ್ಬಿಟ್ರೆ ಪಕ್ಕ ಮೆಟ್ಟಲ್ಲಿ ಹೊಡಿತಾರೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಬಾಯ್.